ನಿಖಿಲ್ ಸೋಲಿಗೆ ಪ್ರತಿಕ್ರಿಯೆ ನೀಡಿರುವ ಸಿಪಿ ಯೋಗೇಶ್ವರ್, ದೇವೇಗೌಡರಿಂದ ಮನೆಯಲ್ಲೇ ಇರಿ ಎಂಬ ಹೇಳಿಕೆ ನೀಡಿದ್ದು, ದೇವೇಗೌಡರು ಸೋತ್ರು ಮನೆಯಲ್ಲಿ ಕೂರುವವರಲ್ಲ, ಅದಕ್ಕಾಗಿ ದೇವೇಗೌಡರನ್ನ ಗೌಡರ ಗೌಡ ಅಂತಾರೆ ಅಂತ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಟಾಂಗ್ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಗೆದ್ದಿದ್ದಾರೆ. ಜನರು ನೀಡಿದ ತೀರ್ಪಿಗೆ ನಾವು ತಲೆಬಾಗಿದ್ದೇವೆ. ಯೋಗೇಶ್ವರ್ ಗೆಲುವಿನ ಮತದಲ್ಲಿ ದೇವೇಗೌಡರನ್ನ ಮನೆಯಲ್ಲಿರಿ ಅನ್ನೋದು, ಕುಮಾರಸ್ವಾಮಿ ಅವರನ್ನ ರಣಹೇಡಿ ಎಂದಿರೋದು ಸರಿಯಲ್ಲ. ಈ ಮಾತಿನಿಂದ ಅವರ ಗೌರವ ಹೆಚ್ಚಾಗುವುದಿಲ್ಲ. ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡಿ ಶ್ರೇಷ್ಠ ನಾಯಕರಾಗುವ ಭ್ರಮೆಯಲ್ಲಿದ್ದಾರೆ ಅಂತ ಛೇಡಿಸಿದರು. ಜೆಡಿಎಸ್ನಲ್ಲಿ ಕುಟುಂಬ ರಾಜಕಾರಣವಿದೆ ಅಂತ ದೂಷಿಸುವ ಯೋಗೇಶ್ವರ್, ಹೋದ ಕಾಂಗ್ರೆಸ್ ಪಕ್ಷದಲ್ಲಿ ಕುಟುಂಬ ರಾಜಕೀಯವೇ ಇಲ್ವೇ? ಯೋಗೇಶ್ವರ್ ಮನೆಯಲ್ಲೇ ರಾಜಕೀಯ ಇವೆ. ಇನ್ನು ಚುನಾವಣೆಯಲ್ಲಿನ ಸೋಲು ಯೋಗೇಶ್ವರ್ಗೂ ಸಹ ಹೊಸತಲ್ಲ. ಯೋಗೇಶ್ವರ್ ಎಷ್ಟು ಸಲ ಡುಂಕಿ ಹೊಡೆದಿದ್ದಾರೆ ಎಂಬುದು ನಮಗೆ ಗೊತ್ತು. ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನಿಖಿಲ್ ಚನ್ನಪಟ್ಟಣ ಉಪಚುನಾವಣೆಗೆ ಸ್ಪರ್ಧಿಸಿದ್ರು. ಮಂಡ್ಯ ಲೋಕಸಭಾ ಚುನಾವಣೆಗೆ ಅನಿವಾರ್ಯವಾಗಿ ನಿಖಿಲ್ ಅವರನ್ನ ಕರೆತಂದ್ವು. ಮಂಡ್ಯದಲ್ಲಿಯೂ ಸಹ ಅಂಬರೀಷ್ ಅಣ್ಣನ ಅನುಕಂಪದ ಹಿನ್ನೆಲೆ ನಿಖಿಲ್ಗೆ ಸೋಲಾಗಿತ್ತು ಅಂತ ಸಮರ್ಥಿಸಿಕೊಂಡ್ರು. ಕುಮಾರಣ್ಣನನ್ನ ರಣಹೇಡಿ ಎಂದ ಯೋಗೇಶ್ವರ್, ನಿಜವಾದ ರಣಹೇಡಿ ನಾಮಪತ್ರ ಸಲ್ಲಿಸಲು 2 ದಿನ ಇರುವಾಗ ಕಾಂಗ್ರೆಸ್ಗೆ ಓಡಿ ಹೋಗಿದ್ದು ಅವರು ಎಂಬುದನ್ನು ಮರೆಯುವಂತಿಲ್ಲ. ಜನರ ತೀರ್ಮಾನದ ಮುಂದೆ ಯಾರು ನಾಯಕನಾಗೋದಕ್ಕಾಗೋದಿಲ್ಲ ಅಂತ ಕಿಡಿಕಾರಿದ್ರು. ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ, ಅದನ್ನು ಸರಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ನಾಯಕರುಗಳು ಕಾರ್ಯೋನ್ಮುಖರಾಗಿದ್ದಾರೆ. ಅದು ಸಾಲ್ವ್ ಮಾಡ್ಕೊತೀವಿ. ಈ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲವನ್ನ ಫುಲ್ಫಿಲ್. ಕಾಂಗ್ರೆಸ್ಸಲ್ಲಿ ಮಾತಾಡ್ತಾ ಇಲ್ವೇ, ನಮ್ಮ ಮಳವಳ್ಳಿ ನರೇಂದ್ರ ಸ್ವಾಮಿಯವರೇ, ಈ ಪಕ್ಷ ಕಟ್ಟಿದ್ದು ನಾನು ಹಿರಿಕ, ನನಗೆ ಯಾರ ಗಾಡ್ ಫಾದರ್ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ, ಅದರಿಂದ ನನ್ನ ಮಂತ್ರಿ ಆಗುತ್ತಪ್ಪ, ಹಂಗೆ ಇದ್ದೇ ಇರ್ತದೆ. ಎಲ್ಲ ಪಕ್ಷದಲ್ಲೂ ಗೊಂದಲ ಇರುತ್ತೆ, ಎಲ್ಲರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಅವರ ಹಿರಿತನಕ್ಕೆ ಯಾವ್ಯಾವ ಅವ್ರ ಜವಾಬ್ದಾರಿ ನಿರ್ವಹಿಸಬೇಕು ಅದನ್ನು ಸರಿಪಡಿಸುವಷ್ಟರಲ್ಲಿ ಮಾಡುವಂಥದ್ದು ನಾವು ಜವಾಬ್ದಾರಿ ತಗೋತೀವಿ. ಕುಮಾರಣ್ಣವರು ಬರೀ ಅಧಿಕಾರ ಸಿಕ್ತಾಗೆಲ್ಲ ಬರೀ ರೆಸ್ಟ್ ತಗೊಳ್ಳದೆ ಅಭಿವೃದ್ಧಿ ಮಾಡೋದೇ ಅವ್ರ ಗುರಿ. ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಇಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರುತ್ತೆ. ಅವ್ರನ್ನೂ ವಿನಂತಿ ಮಾಡ್ತೀವಿ, ಕುಮಾರಣ್ಣವ್ರನ್ನ ಇನ್ನೂ ಅವ್ರನ್ನ ವಿಶೇಷವಾಗಿ ಗಮನ ಹರಿಸಿ ಜೊತೆಲಿ ತೊಗೊಂಡೋಗ್ಬೇಕು ಅನ್ನೋದನ್ನು ನಾವೆಲ್ಲ ಸೇರಿ ಒತ್ತಾಯ ಮಾಡ್ತೀವಿ. ಈಗ ಅವ್ರಿಗೆ ಇಬ್ಬರಿಗೂ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯಗಳಿದೆ. ಈಗ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೆಂಗಿದೆಯೋ, ಈಗ ಯಾರು ನಮ್ಮ ನರೇಂದ್ರ ಸ್ವಾಮಿಯವರೇ ಮೊನ್ನೆ ಹೇಳೋರಲ್ಲ, ನಿಮ್ಮ ಪ್ರೆಸ್ನವರು ಎಷ್ಟು ಜನ ಪಾಪ ಭಾಳ ನೋವು ಮಾಡ್ಕೊಂಡು ಹೇಳ್ತಾಯಿದ್ರು. ಹಂಗೆ ಎಲ್ಲ ಪಾರ್ಟಿಲ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಟೈಮ್ ನಡೆಯುತ್ತೆ. ಎಲ್ಲ ಟೈಮಲ್ಲೂ ನಿಮ್ಮ ಕವಡೆಗಳು ನಡೆಯಲ್ಲ. ಮೊದಲಿಗೆ ನಿಮ್ಮ ಅಷ್ಟು ಹೋಗಿದೆಯಲ್ಲಪ್ಪ, ಅಲ್ಲಿ ಅರಗಿಸ್ಕೋ ಸಾಕು. ಅದು ಬೇರೆ ಯಾರೂ ಅಲ್ಲ, ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು. ನಿಮ್ಮ ಚದುರಂಗದ ಆಟಗಳು ಅಲ್ಲಿ ಬಿಡು. ಈ ಕವಡೆಗಳ ನಿನ್ನ ಕವಡೆಗಳು ಹೆಂಗೆ ಉಲ್ಟಾಯ್ತವೆ ಅಂತ ನೋಡುವೆ. ಹಂಗಂತ ಅವರು ಹೇಳಿರ್ತಾರೆ. ಬಟ್ ನನ್ನ ಪ್ರಕಾರ ಇವತ್ತು ಎಲ್ಲ ಮುಸ್ಲಿಂ ಸಮುದಾಯದೂ ಮೊದಲಿಂದನೂ ಈ ಪಕ್ಷಕ್ಕೆ ಆಶೀರ್ವಾದ ಮಾಡ್ಕೊಬಂದಿದೆ. ಈಗೆಲ್ಲೋ ಒಂದು ಕಡೆಗೆ ಅವ್ರಿಗೆ ಆತಂಕ, ನಾವು BJP NDA ಕೂಟದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಅಭಿಪ್ರಾಯ ಮುಸ್ಲಿಂ ಸಮುದಾಯದಲ್ಲೂ ಇರ್ಬೋದು. ಆದರೆ ಯಾವತ್ತೂ ಕುಮಾರಣ್ಣ JDS BJP ಸರ್ಕಾರ ನಡೆಸುವಂಥ ಸಂದರ್ಭದಲ್ಲೂ ಯಾವತ್ತೂ ಮುಸ್ಲಿಂ ಸಮುದಾಯಕ್ಕೆ ತೊಂದರೆ ಆಗದ ರೀತಿ ಬಂದಿಲ್ಲ. ಮುಂದೂ ನಾವೇನೇ ಇದ್ದರೂ ನಾವೆಲ್ಲರೂ ಭಾರತೀಯರು, ಎಲ್ಲರೂ ಒಗ್ಗಟ್ಟಿನಿಂದ ಈ ದೇಶದ ಹಿತ ಕಾಯುವ ಕೆಲಸ ಮಾಡಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪಕ್ಷ ಸದಾ ಇದ್ದೇ ಇರುತ್ತೆ. ಇವತ್ತು ಸೋಲಿನ ಒಂದು ಕೆಲವು ಬೂತ್ಗಳಲ್ಲಿ ಕಮ್ಮಿ ಒಟ್ಟು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವರು ಎಲ್ಲರೂ ಒಂದೊಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದೆ ಎಲ್ಲರೂ ಸರಿಪಡಿಸ್ಕೊಂಡು ಹೋಗುವಂಥದ್ದನ್ನು ಮಾಡುವಂಥದ್ದು ಎಲ್ಲರೂ ಜವಾಬ್ದಾರಿ ಇದೆ, ಆ ಕೆಲಸ ಮಾಡ್ತೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, JDS ಜಿಲ್ಲಾಧ್ಯಕ್ಷ ಡಿ ರಮೇಶ್, ಮುಖಂಡ ರಾಮಚಂದ್ರು ಹಾಜರಿದ್ದರು.